ಮೌಲ್ಯಾಂಕನ ಪರೀಕ್ಷೆ 2024ಕ್ಕಾಗಿ 9ನೇ ತರಗತಿಯ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ಸೊ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಇದು ಎರಡನೇ ಭಾಗ. ಆಲ್ರೆಡಿ ನೀವು 1ರಿಂದ 24ರವರೆಗೆ ಅಂದರೆ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಉತ್ತರಗಳನ್ನು ಗ್ರಹಿಸಿಕೊಂಡಿದ್ದೀರಿ. ಇವತ್ತು 3, 4 ಮತ್ತು ಕಡೆ ಪ್ರಶ್ನೆಯ ಉತ್ತರಗಳನ್ನು ನೋಡುವ. ಪ್ರಶ್ನೆ 25, ಕ್ರೈಸ್ತ ಧರ್ಮ ಹೆಚ್ಚು ಜನಪ್ರಿಯವಾಗಲು ಕಾರಣಗಳು ಏನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಉತ್ತರ ನೋಡಿ. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮವನ್ನು ಬೋಧಿಸಿದನು. ಯೇಸು ಕ್ರಿಸ್ತನ ಬೋಧನೆಗಳು ಸರಳ ಬೋಧನೆಗಳು ಆಗಿದ್ದವು. ಯೇಸು ಕ್ರಿಸ್ತ ಹಲವು ಪ್ರಾಂತ್ಯದ ಹಲವು ಭಾಗಗಳಲ್ಲಿ ಸಂಚರಿಸಿ ದೈವತ್ವದ ಬಗ್ಗೆ ಸರಳ ಬೋಧನೆಗಳನ್ನು ಜನರಿಗೆ ಮನಮುಟ್ಟುವಂತೆ ತಿಳಿಸಿದ. ಯೇಸು ಕ್ರಿಸ್ತನ ಬೋಧನೆಗಳು ಮಾನವ ಸಮಾಜಕ್ಕೆ ಶಾಂತಿ, ಕರುಣೆ, ಭದ್ರ ಬುನಾದಿಯನ್ನು ನೀಡಿತು. ಕ್ರೈಸ್ತ ಧರ್ಮದ ಬೋಧನೆಗಳು ನಾವೆಲ್ಲರೂ ಸಮಾನರು ಅಂತ ಸಾರಿತು. ಕ್ರೈಸ್ತ ಮತ ಪ್ರೀತಿ, ಸಹನೆ, ಅನುಕಂಪ ಮುಂತಾದವುಗಳನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿತು. ಈ ಕಾರಣಗಳಿಂದ ಕ್ರೈಸ್ತ ಧರ್ಮ ಹೆಚ್ಚು ಜನಪ್ರಿಯವಾಯಿತು ಅಂತ ಬರಿಬೇಕು. ಮುಂದಿನ ಪ್ರಶ್ನೆ 26, ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಉತ್ತರ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣೊಬ್ಬನೇ ಸರ್ವೋತ್ತಮ. ಇವರು ಪ್ರತಿಪಾದಿಸಿದ ತತ್ವವನ್ನು ದೈವ ಸಿದ್ಧಾಂತ ಅಂತ ಕರಿತೀವಿ. ಭಗವಂತನನ್ನು ಭಕ್ತಿಯಿಂದ ಪೂಜಿಸಿ ಮುಕ್ತಿ ಪಡೆಯಬಹುದು ಅಂತ ಅವರು ಏನು ಮಾಡಿದ್ದಾರೆ ಹೇಳಿದ್ದಾರೆ. 27ನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು? ಉತ್ತರ. ಕ್ರಿಸ್ತಶಕ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ಈ ಭೌಗೋಳಿಕ ಅನ್ವೇಷಣೆಗಳಿಗೆ ಈ ಕೆಳಕಂಡ ಅಂಶಗಳು ಮುಖ್ಯ ಕಾರಣವನ್ನು ಆಗಿದ್ದಾವೆ. ಮೊದಲನೇದು, ಕ್ರಿಸ್ತಶಕ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ಮೇಲೆ ಯುರೋಪಿಯನ್ನರು ಭಾರತವೂ ಸೇರಿದಂತೆ ಇತರ ಯುರೋಪಿಯನ್ ರಾಷ್ಟ್ರಗಳ ಸಂಪರ್ಕಕ್ಕೆ ಇದ್ದ ಹತ್ತಿರದ ಜಲಮಾರ್ಗ ಮತ್ತು ಭೂಮಾರ್ಗಗಳು ಅವರಿಗೆ ಮುಚ್ಚಲ್ಪಟ್ಟವು. ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ನೌಕಾಯಾನದಲ್ಲಿ ವಿಶೇಷ ಆಸಕ್ತಿ ಹೊಂದಿ ಅವಕಾಶಕ್ಕಾಗಿ ಕಾಯುತ್ತಿದ್ದವು. ಮೂರನೇದು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯುವ ಪ್ರಯತ್ನ ಯುರೋಪಿಯನ್ನರಲ್ಲಿ ಹೆಚ್ಚು ಕುತೂಹಲ ಹಾಗೂ ಉತ್ಸಾಹ ಉಂಟು ಮಾಡಿತು. 4, ಯುರೋಪಿಯನ್ನರ ಸಂಶೋಧನೆಗಳಾದ ನಾವಿಕನ ದಿಕ್ಸೂಚಿ ಹಾಗೂ ಗ್ರಹೋನ್ನತ ಮಾಪಕಗಳು ಅವರ ಯಾನವನ್ನು ಸುಗಮಗೊಳಿಸಿದವು ಅಂತಕ್ಕಂಥ ಪಾಯಿಂಟ್ಸ್ಗಳು ನೀವು ಬರಿಬೇಕು. ಜೊತೆಗೆ ಇನ್ನೂ 2 ಇದಾವ. ಕ್ರೈಸ್ತ ಪಾದ್ರಿಗಳು ತಮ್ಮ ಮತವನ್ನು ಹರಡಲು ಭೂ ಅನ್ವೇಷಣೆಗೆ ವಿಶೇಷ ಆಸಕ್ತಿ ನೀಡಿದ್ರು. ಚೀನಾ ಸೇರಿದಂತೆ ಇತರೆ ಪೂರ್ವ ಏಷ್ಯಾದ ರಾಷ್ಟ್ರಗಳು ಯುರೋಪಿಯನ್ನರ ಅನ್ವೇಷಣಾ ಭಾವನೆಯನ್ನು ಕೆರಳಿಸಿದವು ಅಂತಕ್ಕದ್ದನ್ನು ಬರೀರಿ. ಪ್ರಶ್ನೆ 28, ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ನಿರ್ದೇಶಕ ತತ್ವಗಳು ದಿಕ್ಸೂಚಿಯಾಗಿವೆ ಹೇಗೆ ಅಂತ ಪ್ರಶ್ನೆ ಇದೆ. ಮೊದಲೇದು, ಸುಖಿ ರಾಜ್ಯ ಸ್ಥಾಪನೆ ಗುರಿಯನ್ನು ಸಾಧಿಸುವುದಕ್ಕಾಗಿ ಸಂವಿಧಾನ ಕೆಲವು ತತ್ವಗಳನ್ನು ಮುಂದಿಟ್ಟು ರಾಜ್ಯಕ್ಕೆ ಮಾರ್ಗದರ್ಶನ ನೀಡಿದೆ. ಇಂಥ ಮಾರ್ಗದರ್ಶಿ ಸೂತ್ರಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು ಅಂತೀವಿ. ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಮುಖ್ಯ ಪ್ರಾಮುಖ್ಯತೆ ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ನೀಡುವ ನಿರ್ದೇಶನಗಳಾಗಿವೆ. ಕಾನೂನು ರಚಿಸುವಾಗ, ನೀತಿಗಳನ್ನು ರಚಿಸಿ ಜಾರಿಗೆ ತರುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳೋದು ಅತಿ ಅವಶ್ಯಕ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಸಾಧಿಸಲು ಮತ್ತು ಸುಖಿ ರಾಜ್ಯವನ್ನು ಸ್ಥಾಪಿಸಲು ರಾಜ್ಯ ನಿರ್ದೇಶಕ ತತ್ವಗಳು ಮುಖ್ಯ ಎನಿಸಿವೆ. ಪ್ರಶ್ನೆ 29, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ. ಉತ್ತರ. ಅವಿಭಕ್ತ ಕುಟುಂಬದ ಲಕ್ಷಣಗಳೆಂದರೆ ಮೊದಲನೇದು, ಕುಟುಂಬದ ಗಾತ್ರ ದೊಡ್ಡದಾಗಿದ್ದು 2ಕ್ಕೂ ಹೆಚ್ಚು ತಲೆಮಾರಿನ ಜನರು ಒಂದೇ ಮನೆಯಲ್ಲಿ ವಾಸಿಸ್ತಾರೆ. ಆಸ್ತಿಯ ಒಡೆತನ. ಇದರಲ್ಲಿ ಅವಿಭಕ್ತ ಕುಟುಂಬದ ಎಲ್ಲ ಸದಸ್ಯರಿಗೂ ಆಸ್ತಿಯಲ್ಲಿ ಭಾಗ ಅಥವಾ ಮಾಲೀಕತ್ವ ಇರ್ತದೆ. ಇಲ್ಲಿ ಸಹಕಾರ, ಸಾಮರಸ್ಯತೆ ಇರ್ತದೆ. ಈ ಆಸ್ತಿಗೆ ಮನೆಯ ಯಜಮಾನ ಧರ್ಮದರ್ಶಿಯಾಗಿರ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರಿಬೇಕು. ಸೊ ನೆಕ್ಸ್ಟ್ ಏನು ಬರೀತೀರಂದರೆ ವಾಸಸ್ಥಳ. ಇಲ್ಲಿ ಈ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಮನೆಯಲ್ಲಿ ವಾಸವನ್ನು ಮಾಡ್ತಾರೆ. ಹಲವು ಕಾರಣಗಳಿಂದ ಈ ಕುಟುಂಬದ ಒಬ್ಬ ಸದಸ್ಯನ ಕುಟುಂಬ ಹೊರಗೆ ವಾಸಿಸಿದರೂ ಅವರು ಈ ಕುಟುಂಬಕ್ಕೆ ವಾಸಿಸ್ತಾರೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು, ಅಲ್ಲಿ ಬರಿಬೇಕಾಗಿತ್ತು. ಇನ್ನು ಅಡುಗೆ ಮನೆ ಅಂತ ಇದೆ. ಸೊ ಅಡುಗೆ ಮನೆಯಲ್ಲಿ ನೀವೇನು ಬರಿಬೇಕಾಗಿತ್ತಪ್ಪ ಅಂತಂದರೆ ಈ ಅವಿಭಕ್ತ ಕುಟುಂಬದ ಸದಸ್ಯರಿಗೆ ಒಂದೇ ಅಡುಗೆ ಮನೆ ಇರ್ತದೆ. ಆಮೇಲೆ ಧರ್ಮ ಬಂದಾಗ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಏನಾಗಿರ್ತದಪ್ಪ ಅಂತಂದ್ರೆ ಒಂದೇ ಧರ್ಮದ ಆಚರಣೆಗಳಿರ್ತವೆ. ಹಬ್ಬದ ಹರಿದಿನಗಳು ಏನಾಗಿರ್ತಾವಪ್ಪ ಅಂದ್ರೆ
ಕಂಡು ಬರ್ತವೆ. ಇಷ್ಟು ಈ ಅವಿಭಕ್ತ ಕುಟುಂಬದ ಲಕ್ಷಣಗಳು ಆಗಿತ್ತು. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು, ಯಾಕಂದರೆ 3 ಅಂಕ ಇದೆ ಅಂದರೆ ನೀವು 6 ಪಾಯಿಂಟ್ಸ್ ಆದರೂ ಕಂಪಲ್ಸರಿ ಬರಲೇಬೇಕು. 6 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ 3 ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 30. ಎಸ್, ಕರ್ನಾಟಕದಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸುವ ಕಾಡುಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಮೊದಲಿಗೆ ಬೀಟೆ, ತೇಗ, ಮತ್ತಿ, ನಂದಿ, ಹೊನ್ನೆ, ಆಮೇಲೆ ಹೆಬ್ಬಲಸು ಮುಂತಾದ ಎತ್ತರದ ಮರಗಳು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೀತವೆ. ಅಂದರೆ ಈ ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದಾಗಿ ಮರಗಳ ಎಲೆಗಳು ಉದುರ್ತವೆ. ಇವು ಮತ್ತೆ ವಸಂತ ಋತುವಿನಲ್ಲಿ ಚಿಗುರ್ತವೆ. ಇವುಗಳನ್ನು ಎಲೆ ಉದುರುವ ಸಸ್ಯಗಳು ಅಂತ ಕರಿತೀವಿ ಅಂತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 31. ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿಯೇ ಪ್ರಥಮವಾಗಿದೆ, ಹೇಗೆ ವಿವರಿಸಿರಿ ಅಂತ ಪ್ರಶ್ನೆ ಇದೆ. ಉತ್ತರ: ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಘಟಕ ಆರಂಭವಾದ ಹೆಗ್ಗಳಿಕೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ 1902ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ನಿರ್ಮಾಣ ಆಯಿತು. ಅಂದರೆ ಶಿವನ ಸಮುದ್ರ, ಶಿನ್ಸಾ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ, ಸೂಪ, ನಾಗಜರಿ, ಕದ್ರ ಮತ್ತು ಕೊಡಸಳ್ಳಿ, ವಾರಾಹಿ, ಮಾರಿಕಣಿವೆ, ಭದ್ರಾ, ತುಂಗಭದ್ರಾ, ಆಲಮಟ್ಟಿ ಮುಂತಾದ ಜಲವಿದ್ಯುತ್ ಯೋಜನೆಗಳು ಕರ್ನಾಟಕದಲ್ಲಿ ಕಾರ್ಯನಿರತವಾಗಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ಉತ್ತರ ಆಗ್ತದೆ. 32ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಪುಷ್ಪ ಕೃಷಿಯು ಒಂದು ಪ್ರಮುಖ ಉದ್ಯಮವಾಗಿ ಬೆಳೆಯುತ್ತಿದೆ, ಏಕೆ ಅಂತ ಕೇಳಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಪುಷ್ಪ ಕೃಷಿಗೆ ಅವಶ್ಯಕವಾಗಿರ್ತಕ್ಕಂಥ ಹವಾಮಾನ ಮತ್ತು ವಾಯುಗುಣ ಲಭ್ಯ ಇದೆ. ಅಂದರೆ ಕರ್ನಾಟಕದಲ್ಲಿನ ಪುಷ್ಪಗಳಿಗೆ ದೇಶ ವಿದೇಶಗಳಲ್ಲಿ ಅಪಾರವಾದ ಬೇಡಿಕೆ ಇದೆ. ಪುಷ್ಪ ಕೃಷಿ ರೈತರಿಗೆ ಹೆಚ್ಚಿನ ಆದಾಯ ತಂದು ಕೊಡ್ತದೆ. ಈ ಪುಷ್ಪ ಕೃಷಿಯಿಂದ ರೈತರ ವರಮಾನ ಆದಾಯ ಪ್ರಮಾಣ ಹೆಚ್ಚಳ ಆಗ್ತದೆ. ನಾನಾ ಬಗೆಯ ಪುಷ್ಪಗಳು ಕರ್ನಾಟಕದ ನೆಲದಲ್ಲಿ ಬೆಳೀತವ. ನಾನಾ ಬಗೆಯ ತಳಿಗಳ ಪುಷ್ಪಗಳು ಕರ್ನಾಟಕದಲ್ಲಿ ಬೆಳೆದು ಉತ್ತಮವಾಗಿರ್ತಕ್ಕಂಥ ಆದಾಯವನ್ನು ತಂದು ಕೊಡ್ತದೆ ಅಂತ ಬರೀರಿ. ಪ್ರಶ್ನೆ 33. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ಹೊಂದಿದೆ, ಹೇಗೆ ಅಂತ ಕೇಳಿದ್ದಾರೆ. ಒಂದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರಾಟ ಶಾಸ್ತ್ರ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ಮೊದಲನೇದು ಜೀವನ ಮಟ್ಟವನ್ನು ಹೆಚ್ಚಳ ಮಾಡ್ತದೆ. ಎರಡನೇದು ಗ್ರಾಹಕರ ಬಯಕೆಗಳನ್ನು ನೆರವೇರಿಕೆ ಮಾಡ್ತವೆ ಮಾರುಕಟ್ಟೆಗಳು. ಮೂರನೇದು ಜನರಿಗೆ ಉದ್ಯೋಗದ ಸದವಕಾಶಗಳು ಕೊಡ್ತವೆ. 4 ಸಂಪನ್ಮೂಲಗಳನ್ನು ಉಪಯುಕ್ತತೆ ಮಾಡ್ತವೆ. 5 ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳನ್ನು ಏನಾಗ್ತವಪ್ಪ ಅಂದ್ರೆ ಮಾರಾಟ ಮಾಡಬಹುದು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಜೊತೆಗೆ ಆರ್ಥಿಕ ಪ್ರಗತಿಯನ್ನು ಕೂಡ ಹೆಚ್ಚಳ ಆಗ್ತದೆ ಅನ್ನೋದನ್ನು ಕೂಡ ಸೇರಿಸ್ರಿ. ಮುಂದೆ 34 4 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಯಿತು. ರಾಬರ್ಟ್ ಸುಯೆಲ್ ಪ್ರಕಾರ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ನೋಡಿ, 4 ಅಂಕದ ಪ್ರಶ್ನೆ ಇದೆ. ಇಲ್ಲಿ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಏನಿದೆ? ರಾಬರ್ಟ್ ಸುಯೆಲ್ ಹೇಳುವಂತೆ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ. ಇವನು ಎಲ್ಲಾ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಿಸಿದನು. ಉಮ್ಮತ್ತೂರಿನ ಮಾಂಡಲಿಕ ಗಂಗರಾಜನನ್ನ ಸೋಲಿಸಿ ಅವನಿಂದ ಶಿವನ ಸಮುದ್ರದ ಕೋಟೆಯನ್ನ ಗೆದ್ದುಕೊಂಡ. ನಂತರ ರಾಯಚೂರು ಕೋಟೆಯನ್ನ ವಶಪಡಿಸಿಕೊಂಡ. ಗೋವೆಯನ್ನ ವಿಜಯಪುರದ ಸುಲ್ತಾನನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ನೀಡುವ ಮೂಲಕ ಅವರೊಂದಿಗೆ ವ್ಯಾಪಾರ ಸಂಬಂಧ ಬೆಳೆಸಿದ. ಉದಯಗಿರಿ ಕೋಟೆ ಆಕ್ರಮಿಸಿದ. ಉದಯಗಿರಿಯನ್ನು ಗೆಲ್ಲುವಾಗ ರಾಯನು, ನಾನು ಗೆಲ್ಲಲಾರದಂಥ ಪ್ರಬಲವಾದ ಕೋಟೆಯೇ ಇದು, ಇನ್ನು ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೆ ಬಿಡೆನು ಎಂದನು. ರಾಯನ ಈ ಮಾತು ಆತನ ಕಾರ್ಯಛಲವನ್ನು ತೋರಿಸ್ತದೆ. ಕಳಿಂಗದ ರಾಜಧಾನಿ ಕಟಕ್ನನ್ನು ಜಯಿಸಿ ಗಣಪತಿ ಪ್ರತಾಪರುದ್ರನನ್ನು ಸೋಲಿಸಿ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾನೆ ಅಂತಕ್ಕಂಥ ಅಂಶಗಳನ್ನು ಬರಿಬೇಕು. ಇನ್ನು ಈ ಪ್ರಶ್ನೆ ಪತ್ರಿಕೆಯ 35ನೇ ಪ್ರಶ್ನೆಗೆ ಹೋಗುವ. ಮೊಘಲರ ಕಾಲದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದ್ದಾಗಿತ್ತು, ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಏನು ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಲಾಹೋರ, ಅಗ್ರ, ಫತೇಪುರ್ ಸಿಕ್ರಿ ಮತ್ತು ಅಹಮದಾಬಾದ್ಗಳಲ್ಲಿ ಸರ್ಕಾರದ ಕಾರ್ಖಾನೆಗಳೇ ಇದ್ದವು. ಅಂದರೆ ಅಂದಿನ ಪ್ರಸಿದ್ಧ ಹತ್ತಿ ಬಟ್ಟೆಗಳ ಕೈಗಾರಿಕೆಗಳ ಕೇಂದ್ರಗಳೆಂದರೆ ಅದು ಬನಾರಸ, ಪಾಟ್ನಾ, ಢಾಕಾ, ಚಾಬಾಸ್ಪುರ್, ಸೋನಾರ್, ಲಾಹೋರ್, ಫತೇಪುರ್ ಸಿಕ್ರಿ, ಅಗ್ರಾಗಳಲ್ಲಿ ಪ್ರಮುಖ ಕೈಗಾರಿಕೆಗಳೇ ಆ ಸಮಯದಲ್ಲಿ ಇತ್ತು. ಈ ಅಕ್ಬರನ ಕಾಲದಲ್ಲಿ ಶಾಲು ಮತ್ತು ಜಮಖಾನಗಳ ನೇಕಾರಿಕೆ ಅಭಿವೃದ್ಧಿ ಆಯ್ತದ. ಕಾಶ್ಮೀರ ಶಾಲುಗಳು ಪ್ರಸಿದ್ಧಿ ಆಗ್ತಾವ. ಮೊಘಲರ ಕಾಲದಲ್ಲಿ ಭಾರತ ಏಷ್ಯಾ ಮತ್ತು ಯುರೋಪದ ಅನೇಕ ದೇಶಗಳೊಡನೆ ವಾಣಿಜ್ಯ ಸಂಬಂಧವನ್ನು ಬೆಳೆಸ್ತದ. ಕಚ್ಚಾ ರೇಷ್ಮೆ, ಲೋಹಗಳು, ಕುದುರೆಗಳು, ಸುಗಂಧ ದ್ರವ್ಯಗಳು, ಬಂಗಾರ ಮತ್ತು ಬೆಳ್ಳಿ ಆಮದು ವಸ್ತುಗಳು ಇರ್ತಾವ.
ಹತ್ತಿ ಬಟ್ಟೆ, ಮೆಣಸು, ಅಫೀಮು, ಪೆಟ್ಟುಪ್ಪು ಮತ್ತು ಉಣ್ಣೆ ಬಟ್ಟೆಗಳು ಪ್ರಮುಖ ರಫ್ತುಗಳು ವಸ್ತುಗಳು ಆಗಿತ್ತು. 36 ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ: ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿಯನ್ನ ಚುನಾಯಿಸುವ ವಿಧಾನವನ್ನು ಅಳವಡಿಸಿದ್ದಾರೆ. ಅಂದರೆ ರಾಷ್ಟ್ರಪತಿಯವರನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪಾಂಡಿಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ ಇರ್ತದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ. ಪುನರಾಯ್ಕೆಗೆ ಅರ್ಹರಿದ್ದಾರೆ. ಸಂವಿಧಾನ ಉಲ್ಲಂಘಿಸಿದಲ್ಲಿ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪದಚ್ಯುತಿ ಮಾಡತಕ್ಕಂಥ ಅಧಿಕಾರ ಸಂಸತ್ತಿಗೆ ಇದೆ. ಪ್ರಶ್ನೆ 37. ಕರ್ನಾಟಕದಲ್ಲಿ ರೈಲು ಸಾರಿಗೆಗಿಂತ ರಸ್ತೆ ಸಾರಿಗೆ ಉತ್ತಮ, ಸ್ಪಷ್ಟೀಕರಿಸಿ. ಕರ್ನಾಟಕದ ಜನರು ಹೆಚ್ಚಾಗಿ ಹಳ್ಳಿಗಾಡುಗಳಲ್ಲೇ ವಾಸ ಮಾಡೋದ್ರಿಂದ ಪ್ರತಿಯೊಂದು ಹಳ್ಳಿ, ಪಟ್ಟಣ ಮತ್ತು ಇತರೆ ಜನವಸತಿಗಳನ್ನು ಸಂಪರ್ಕಿಸೋದ್ರಲ್ಲಿ ರಸ್ತೆ ಸಾರಿಗೆ ಮುಖ್ಯ ಪಾತ್ರ ವಹಿಸಿದೆ. ರಸ್ತೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸ್ತಾರೆ. ಇದರಿಂದ ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಲಿಕ್ಕೆ ಸಹಕಾರಿ ಆಗ್ತದೆ. ರಸ್ತೆಗಳ ಅಭಿವೃದ್ಧಿ ರಾಜ್ಯದ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ ಮತ್ತು ವಾಣಿಜ್ಯೋದ್ಯಮಿಗಳ ಪ್ರಗತಿಯನ್ನು ನಿರ್ಧಾರ ಮಾಡ್ತದೆ ಅಂತಕ್ಕದ್ದನ್ನು ಬರೀರಿ. ಇನ್ನು ಲಾಸ್ಟ್ ಕ್ವಶನ್ ಇದೆ ನೋಡಿ. ಕರ್ನಾಟಕದ ನಕ್ಷೆ ಬಿಡಿಸಿ ಬಂಡೀಪುರ, ದಾಂಡೇಲಿ, ಮಂಗಳೂರು, ಬೀದರ್ಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ನೀವುಗಳು ಕೂಡ ಈ ಥರ ಒಂದು ಕರ್ನಾಟಕ ಮ್ಯಾಪನ್ನು ತೆಗೆದು ಅದರಲ್ಲಿ ಬೀದರ, ದಾಂಡೇಲಿ, ಮ್ಯಾಂಗ್ಳೂರ್ ಮತ್ತು ಬಂಡೀಪುರಗಳನ್ನು ಗುರುತಿಸಬೇಕು. ಇಷ್ಟು ಗುರುತಿಸಿದರೆ ನಕ್ಷೆಗೆ 1 ಅಂಕ, ಸ್ಥಳ ಗುರುತಿಸುವಿಗೆ 4 ಅಂಕ, ಒಟ್ಟಾರೆ 5 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ 25ರಿಂದ ಪ್ರಶ್ನೆ ಸಂಖ್ಯೆ 38ರವರೆಗಿನ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವೇ ಫಸ್ಟಾಗಿ ಅಪ್ಲೋಡ್ ಮಾಡ್ತೀವಿ.